ಇದು ಯಾವುದೋ ಒಂದು ಸಾಮಾನ್ಯ ಮಾರುಕಟ್ಟೆಯ ಕಥೆಯಲ್ಲ. ಇಲ್ಲಿ ಸರ್ಕಾರದ ದುಡ್ಡಿಲ್ಲ, ದೊಡ್ಡ ದೊಡ್ಡ ಉದ್ಯಮಿಗಳ ಹೂಡಿಕೆಯೂ ಇಲ್ಲ. ಇದು ಬೆಳಗಾವಿಯ ನೂರಾರು ರೈತರು ಮತ್ತೆ ವ್ಯಾಪಾರಿಗಳು ತಮ್ಮ ಬೆವರು, ತಮ್ಮ ಕಠಿಣ ಪರಿಶ್ರಮ ಮತ್ತೆ ಒಂದೇ ಒಂದು ದೃಢ ಸಂಕಲ್ಪದಿಂದ ಕಟ್ಟಿದ ಜೈ ಕಿಸಾನ್ ಮಾರುಕಟ್ಟೆಯ ಕಥೆ. ನಿಜ ಹೇಳ್ಬೇಕಂದ್ರೆ ಇದು ಏಕತೆ ಮತ್ತೆ ತ್ಯಾಗದಿಂದ ಹುಟ್ಟಿದ ಒಂದು ಕನಸಿನ ಕಥೆ. ಈ ಕಥೆ ಶುರುವಾಗಿದ್ದೇ ಒಂದು ಮನವಿಯಿಂದ. ಜೈ ಕಿಸಾನ್ ಅಸೋಸಿಯೇಷನ್ ಅನ್ನೋ ಒಂದು ಸಂಘ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಂದ್ರೆ ಎಪಿಎಂಸಿ ಹತ್ರ ಹೋಗಿ ನಮ್ಗೊಂದು ಮಾರುಕಟ್ಟೆ ಕಟ್ಟೋಕೆ ಜಾಗ ಕೊಡಿ ಅಂತ ಕೇಳುತ್ತೆ. ಆದರೆ ಅವರಿಂದ ಬಂದ ಉತ್ತರ ಏನ್ಗೊತ್ತಾ? ನೇರವಾಗಿ ಜಾಗ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅಷ್ಟೇ ಅಲ್ಲ, ಒಂದ್ರೀತಿ ಸವಾಲ್ ಹಾಕೋ ಥರ ಈ ಮಾತನ್ನ ಹೇಳ್ತಾರೆ. ಅಧಿಕಾರಿಗಳು ಬಹುಶಃ ಇದನ್ನ ಸ್ವಲ್ಪನೂ ನಿರೀಕ್ಷಿಸಿರ್ಲಿಲ್ಲ ಅನ್ಸುತ್ತೆ. ಆ ಸಮುದಾಯ ಇದೆಯಲ್ಲ, ಆ ಸವಾಲನ್ನ ಅಕ್ಷರಶಃ ಸ್ವೀಕರಿಸ್ಬಿಟ್ಟು ಸರ್ಕಾರದ ಸಹಾಯ ಇಲ್ಲಾಂದ್ರೇನಂತೆ, ನಮ್ಮಗಾಗಿ ನಾವೇ ನಿಂತ್ಕೊಳ್ತೀವಿ ಅಂತ ಅವರು ಗಟ್ಟಿಯಾಗಿ ನಿರ್ಧಾರ ಮಾಡಿದ್ರು. ನೋಡಿ, ಇದೇ ಆ ಕ್ಷಣ ಈ ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸಿದ್ದು. ಮೊದಲನೇ ಭಾಗ, ಜನರಿಂದ ನಿರ್ಮಿತವಾದ ಮಾರುಕಟ್ಟೆ, ಆ ಭರವಸೆಯ ಆರಂಭದ ಕಥೆ ಹೇಗಿತ್ತು ಅಂತ ನೋಡೋಣ. ಹಾಗಾದ್ರೆ ಇಷ್ಟೊಂದು ದೊಡ್ಡ ಜಾಗಕ್ಕೆ ಹಣ ಹೇಗೆ ಹೊಂದಿಸಿದ್ರು? ಇಲ್ಲೇ ನೋಡಿ ಅವರ ಸಂಕಲ್ಪ ಶಕ್ತಿ ಎಂಥದ್ದು ಅಂತ ಗೊತ್ತಾಗೋದು. ಸರ್ಕಾರದಿಂದ 1 ಪೈಸೇನೂ ಬಂದಿಲ್ಲ. ಬದಲಿಗೆ ಕೆಲವರು ತಮ್ಮ ದುಡಿಮೆಯನ್ನ ಕಂತುಗಳಲ್ಲಿ ಕೊಟ್ರೆ, ಇನ್ನು ಕೆಲವರು ತಾವು ವಾಸವಿದ್ದ ಮನೆಗಳನ್ನೇ ಅಡವಿಟ್ಟು ಸಾಲ ತಂದ್ರು. ಇನ್ನು ಕೆಲವರು ತಮ್ಮ ಸಂಬಂಧಿಕರ ಹತ್ರ ಕೈ ಚಾಚಿದ್ರು. ಇದು ನಿಜವಾಗ್ಲೂ ಜನರಿಂದ ಜನರಿಗೋಸ್ಕರ ನಡೆದ ಒಂದು ಮಹಾಯಜ್ಞವೇ ಸರಿ. ಅಷ್ಟೆಲ್ಲ ತ್ಯಾಗ, ಅಷ್ಟೆಲ್ಲ ಶ್ರಮ, ಅದರ ಫಲ ಏನಾಯ್ತು ಗೊತ್ತಾ? ಬರೋಬ್ಬರಿ 11 ಎಕರೆ ಜಾಗ. ಸುಮ್ನೆ ಯೋಚನೆ ಮಾಡಿ, ಸರ್ಕಾರವೇ ಇಲ್ಲ ಅಂದಿದ್ದನ್ನ ಈ ಸಾಮಾನ್ಯ ರೈತರು ಮತ್ತೆ ವ್ಯಾಪಾರಿಗಳು ಸೇರಿ ತಮ್ಮ ಸ್ವಂತ ದುಡ್ಡಲ್ಲಿ ಖರೀದಿ ಮಾಡಿದ್ರು. ಇದು ಬರೀ ಒಂದು ಜಾಗದ ತುಂಡಲ್ಲ, ಇದು ಅವರ ಒಗ್ಗಟ್ಟಿನ ಶಕ್ತಿ, ಅವರ ಅಚಲ ನಿರ್ಧಾರದ ಒಂದು ದೊಡ್ಡ ಸಂಕೇತವಾಗಿತ್ತು. ಅವರು ಸುಮ್ನೆ ಜಾಗ ಖರೀದಿಸಿ ಸುಮ್ನಾಗ್ಲ, ಇಟ್ಟ ಪ್ರತಿಯೊಂದು ಹೆಜ್ಜೆಯೂ ಕಾನೂನಿನ ಚೌಕಟ್ಟಿನಲ್ಲೇ ಇತ್ತು. ಸರ್ಕಾರದಿಂದಲೇ ಭೂಪರಿವರ್ತನೆ ಮಾಡಿಸ್ಕೊಂಡ್ರು, ಎನೆ ಅನುಮೋದನೆ ಪಡ್ಕೊಂಡ್ರು, ಕಾನೂನುಬದ್ಧವಾಗಿ ಒಂದು ಲೇಔಟ್ ನಿರ್ಮಿಸಿದ್ರು. ಕೊನೆಗೆ ಯಾವ ಎಪಿಎಂಸಿ ಜಾಗ ಇಲ್ಲ ಅಂತ ಹೇಳಿತ್ತೋ ಅದೇ ಎಪಿಎಂಸಿಯಿಂದ ವ್ಯಾಪಾರ ಮಾಡಕ್ಕೆ ಲೈಸೆನ್ಸ್ ಕೂಡ ಪಡ್ಕೊಂಡ್ರು. ಅಂದ್ರೆ ಎಲ್ಲವೂ ಪಕ್ಕಾ, ಎಲ್ಲವೂ ಅಧಿಕೃತವಾಗಿತ್ತು. ಮುಂದಿನ 3 ವರ್ಷಗಳ ಕಾಲ ಆ ಕನಸು ನಿಜಕ್ಕೂ ನನಸಾಗಿತ್ತು. ಜೈ ಕಿಸಾನ್ ಮಾರುಕಟ್ಟೆ ತುಂಬಾ ಯಶಸ್ವಿಯಾಗಿ ನಡೀತಿತ್ತು. ರೈತರಿಗೆ ಒಳ್ಳೆ ಬೆಲೆ ಸಿಕ್ತಿತ್ತು, ವ್ಯಾಪಾರಿಗಳಿಗೆ ನ್ಯಾಯಯುತವಾದ ವ್ಯಾಪಾರ ಆಗ್ತಿತ್ತು, ಎಲ್ಲವೂ ಅಂದುಕೊಂಡ ಹಾಗೆ ಇತ್ತು. ಆದ್ರೆ ಆ ಸಂತೋಷ ಮಾತ್ರ ಹೆಚ್ಚು ಕಾಲ ಉಳಿಲಿಲ್ಲ. 2ನೇ ಭಾಗ, ಕನಸ್ಸು ಭಗ್ನಗೊಂಡಿತು. ಆ ಯಶಸ್ಸಿನ ಕತೆಗೆ ಅನಿರೀಕ್ಷಿತ ತಿರುವು ಸಿಕ್ಕಿದ್ದೇ ಇಲ್ಲಿಂದ. 3 ವರ್ಷ ಕಷ್ಟಪಟ್ಟು ಕಟ್ಟಿದ್ದನ್ನ ಮುರಿಯೋಕೆ ಎಷ್ಟು ಸಮಯ ಬೇಕಾಯ್ತು? ಆ ವೇಗವನ್ನೊಮ್ಮೆ ನೋಡಿ. ಮೊದಲನೇ ದಿನ ಯಾವುದೇ ನೋಟಿಸ್ ಕೊಡದೆ ಭೂಪರಿವರ್ತನೆ ಆದೇಶವನ್ನೇ ರದ್ದು ಮಾಡಿಬಿಡ್ತಾರೆ. ಮರುದಿನವೇ ಲೇಔಟ್ ಅನುಮೋದನೆ ಕೂಡ ಕ್ಯಾನ್ಸಲ್. ಕೊನೆಗೆ ವ್ಯಾಪಾರ ಪರವಾನಿಗೆಯೂ ರದ್ದು. ಎಲ್ಲವೂ ಕೆಲವೇ ಗಂಟೆಗಳಲ್ಲಿ ಮುಗ್ದೆ ಹೋಯ್ತು. ಇಲ್ಲೊಂದು ವಿಚಿತ್ರವಾದ ವ್ಯಂಗ್ಯ ಇದೆ ನೋಡಿ. ಸಾಮಾನ್ಯವಾಗಿ ಸರ್ಕಾರಿ ಕಚೇರಿಯಂದ್ರೆ ಕೆಲಸಗಳು ನಿಧಾನ ಅಂತ ಹೇಳ್ತೀವಿ ಅಲ್ವಾ? ಆದ್ರೆ ಇಲ್ಲಿ ಮಾತ್ರ ಏನೋ ಕಾಣದ ಒತ್ತಡಕ್ಕೆ ಬಿದ್ದವರ ಹಾಗೆ ಅಧಿಕಾರಿಗಳು ಅಸಾಧಾರಣ ಸ್ಪೀಡ್ನಲ್ಲಿ ಕೆಲಸ ಮಾಡ್ಬಿಟ್ರು. ವಾವ್! ದೇಶದ ಬೇರೆಲ್ಲಾ ಕೆಲಸಗಳು ಇದೇ ಸ್ಪೀಡ್ನಲ್ಲಿ ನಡೀತಿದ್ರೆ ನಾವಿವತ್ತು ಎಲ್ಲೋ ಇರ್ತಿದ್ವೇನೋ. ಸಂಘ ಸುಮ್ಮನೆ ಕೂರ್ಲಿಲ್ಲ, ಹೋರಾಡಕ್ಕೆ ಪ್ರಯತ್ನಿಸ್ತು. ನಮ್ಮ ದಾಖಲೆಗಳನ್ನ ಕೊಡೋಕೆ ಒಂದು 10 ದಿನ ಸಮಯ ಕೊಡಿ ಅಂತ ಕೇಳ್ಕೊಂಡ್ರೂ ಯಾರೂ ಕಿವಿಗೆ ಹಾಕ್ಕೊಳ್ಳಿಲ್ಲ. ಒಂದೊಂದೇ ಅಂಗಡಿಗಳನ್ನ ಟಾರ್ಗೆಟ್ ಮಾಡ್ಲಾಯ್ತು, ಸುಳ್ಳು ದೂರುಗಳನ್ನ ದಾಖಲಿಸನಾಯ್ತು. ಅವರು ತಮ್ಮತ್ರ ಇದ್ದ ಎಲ್ಲಾ ದಾಖಲೆಗಳನ್ನು ತಂದು ತೋರಿಸಿದ್ರು, ಆದ್ರೆ ಅಧಿಕಾರಿಗಳು ಕಣ್ಣೆತ್ತಿ ನೋಡೋಕೂ ತಯಾರಿರ್ಲಿಲ್ಲ. 3ನೇ ಭಾಗ, ಮಾನವೀಯ ಸಂಕಷ್ಟ. ಈ ಅಧಿಕಾರಶಾಹಿಯ ಆಟ ಇದೆಯಲ್ಲ, ಇದರ ನಿಜವಾದ ಪರಿಣಾಮ ಜನಸಾಮಾನ್ಯರ ಮೇಲೆ ಹೇಗಾಯ್ತು? 15 ಇದು ಕೇವಲ ಒಂದು ನಂಬರ್ ಅಲ್ಲ, ಇದು ಅವರ ವ್ಯಾಪಾರಗಳು ಬಾಗಿಲು ಮುಚ್ಚಿ ಕಳೆದ ದಿನಗಳ ಸಂಖ್ಯೆ. 15 ದಿನಗಳಿಂದ ನೂರಾರು ಕುಟುಂಬಗಳ ಹೊಟ್ಟೆಗೆ ತಣ್ಣೀರು ಬಟ್ಟೆ. ಪ್ರತಿಯೊಂದು ದಿನವೂ ಅವರ ತಲೆ ಮೇಲೆ ಸಾಲದ ಹೊರೆ ಹೆಚ್ಚಾಗ್ತಾನೇ ಇದೆ. ಇದರ ಪರಿಣಾಮಗಳು ನಿಜಕ್ಕೂ ಭಯಾನಕ. ನೂರಾರು ವ್ಯಾಪಾರಿಗಳು, ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ. ಅವರ ಕುಟುಂಬಗಳು ಸಂಕಷ್ಟದಲ್ಲಿವೆ. ಸಾಲದ ಹೊರೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಮತ್ತು ನಾಳೆ ಏನು ಮಾಡೋದು ಅನ್ನೋ ಪ್ರಶ್ನೆಗೆ ಯಾರತ್ರನೂ ಉತ್ತರ ಇಲ್ಲ. ಆದ್ರೆ ಇಷ್ಟೆಲ್ಲ ಆಗ್ತಿದ್ರೂ ವ್ಯವಸ್ಥೆ ಮಾತ್ರ ಸಂಪೂರ್ಣ ಮೌನಕ್ಕೆ ಶರಣಾಗಿದೆ. ಇದು ಒಂದು ಮೂಲಭೂತವಾದ ಪ್ರಶ್ನೆಯನ್ನ ಹುಟ್ಟಾಕುತ್ತೆ. ಒಂದು ವೇಳೆ ಖಾಸಗಿಯಾಗಿ ಉದ್ಯಮ ಮಾಡೋದೇ ತಪ್ಪು ಅಂತಾದ್ರೆ ದೇಶದಲ್ಲಿರೋ ಖಾಸಗಿ ಸ್ಕೂಲ್ಗಳು, ಹಾಸ್ಪಿಟಲ್ಗಳು, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳ ಕಥೆ ಏನು?
ಅವೆಲ್ಲವೂ ನಡೀತಿದೆಯಲ್ಲ, ಹಾಗಾದ್ರೆ ತಮ್ಮ ಸ್ವಂತ ಶ್ರಮದಿಂದ ಮೇಲೆದ್ದ ಈ ರೈತರ ಮಾರುಕಟ್ಟೆನ ಮಾತ್ರ ಯಾಕೆ ಗುರಿ ಮಾಡಲಾಯ್ತು? ಇಂಥ ಘಟನೆಗಳು ಸ್ವಾವಲಂಬನೆ ಅನ್ನೋ ಒಂದು ಕಲ್ಪನೆಗೆ ದೊಡ್ಡ ಹೊಡೆತ ಕೊಡುತ್ತೆ. ಅಂದ್ರೆ ಸ್ವಂತ ಕಾಲ್ಮೇಲೆ ನಿಲ್ಲೋಕೆ ಪ್ರಯತ್ನ ಮಾಡಿದ್ರೆ ಈ ಸಿಸ್ಟಮ್ ನಮ್ಮನ್ನ ತುಳಿದು ಹಾಕತ್ತೆ ಅನ್ನೋ ಸಂದೇಶವನ್ನ ಇದು ಸಮಾಜಕ್ಕೆ ಕಳಿಸುತ್ತೆ. ಹೀಗಾದಾಗ ಇವತ್ತಿನ ಯುವಕರು ಈ ದೇಶದಲ್ಲಿ ನಮ್ಗೆ ಭವಿಷ್ಯ ಇಲ್ಲಪ್ಪ ಅಂತ ಬೇರೆ ದೇಶಗಳಿಗೆ ಹೋಗೋಕೆ ನಿರ್ಧಾರ ಮಾಡಿದ್ರೆ ಅದೆಲ್ಲ ಆಶ್ಚರ್ಯ ಏನಿದೆ ಹೇಳಿ? 4ನೇ ಭಾಗ, ಏಕತೆಯ ಪಾಠ. ಈ ಎಲ್ಲ ಕಷ್ಟದ ನಡುವೆಯೂ ಈ ಹೋರಾಟ ನಮ್ಗೆ ಕಲ್ಸೋ ಕೊನೆ ಪಾಠವಾದ್ರೂ ಏನು? ಕೊನೆಗೆ ನೋಡಿದ್ರೆ ಈ ಜೈ ಕಿಸಾನ್ ಮಾರುಕಟ್ಟೆ ನಮಗೆ 2 ಕಥೆಗಳನ್ನ ಹೇಳುತ್ತೆ. ಒಂದ್ ಕಡೆ ಇದು ನಮ್ಮ ಹೆಮ್ಮೆಯ ಸಂಕೇತ. ಯಾಕಂದ್ರೆ ಜನರು ಒಂದಾದ್ರೆ ಅಸಾಧ್ಯ ಅನ್ನೋದನ್ನೂ ಸಾಧಿಸಬಹುದು ಅನ್ನೋಕೆ ಇದೊಂದು ಜೀವಂತ ಉದಾಹರಣೆ. ಇನ್ನೊಂದು ಕಡೆ ಇದು ನೋವಿನ ಪಾಠ ಕೂಡ. ಕಷ್ಟಪಟ್ಟು ಕಟ್ಟಿದ ಯಶಸ್ಸನ್ನ ಈ ವ್ಯವಸ್ಥೆ ಮನಸ್ಸು ಮಾಡಿದ್ರೆ ಎಷ್ಟು ಸುಲಭವಾಗಿ ನಾಶ ಮಾಡಿಬಿಡಬಹುದು ಅನ್ನೋ ಕಹಿ ಸತ್ಯವನ್ನ ಇದು ತೋರಿಸುತ್ತೆ. ಈ ಅನುಭವದಿಂದ ಅವರು ಕಲಿತ ಕಠಿಣ ಸತ್ಯ ಇದು: ವ್ಯವಸ್ಥೆ ನಮ್ಗೋಸ್ಕರ ಬದಲಾಗಲ್ಲ, ಬದಲಿಗೆ ಅದು ನಮ್ಮನ್ನೇ ಬಗ್ಗಿಸೋಕೆ ಪ್ರಯತ್ನ ಮಾಡುತ್ತೆ. ಆದ್ರೆ ಒಂದು ಸತ್ಯವನ್ನ ಎಲ್ರೂ ನೆನಪಿಡಬೇಕು. ಅಧಿಕಾರಿಗಳು ಲೈಸೆನ್ಸ್ಗಳನ್ನ ಕ್ಯಾನ್ಸಲ್ ಮಾಡ್ಬೋದು, ಕಟ್ಟಡಗಳನ್ನ ಮುಚ್ಚಿಸ್ಬೋದು. ಅದೇ ಒಂದೇ ಒಂದು ಶಕ್ತಿಯನ್ನ ಮಾತ್ರ ಅವರಿಂದ ಯಾವತ್ತೂ ಯಾವ ಕಾರಣಕ್ಕೂ ರದ್ದು ಮಾಡೋಕ್ ಸಾಧ್ಯವಿಲ್ಲ. ಅದೇ ಏಕತೆ. ಹಾಗಾದ್ರೆ ನಮ್ಮ ಮುಂದಿರೋ ಕೊನೆಯ ಪ್ರಶ್ನೆ ಇಷ್ಟೇ: ಯಾವುದು ಹೆಚ್ಚು ಶಕ್ತಿಶಾಲಿ? ನಮ್ಮನ್ನ ಮುರಿಯೋಕೆ ಪ್ರಯತ್ನಿಸೋ ವ್ಯವಸ್ಥೆಯೋ ಅಥವಾ ನಮ್ಮೆಲ್ಲರನ್ನೂ ಒಟ್ಟಾಗಿ ಹಿಡಿದಿಡೋ ಏಕತೆಯೋ? ಒಮ್ಮೆ ಯೋಚಿಸಿ.